ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶಂಕರ್, ಹಿರಿಯ ವಿಜ್ಞಾನಿ ಮತ್ತು ಮುಖ್ಯಸ್ಥರು, ಕೃಷಿ ವಿಜ್ಞಾನ ಕೇಂದ್ರ ತಿಪ್ಟೂರು. ಸೊಗಡಿನ ಸೊಪ್ಪು ಮೇಳ, ಸೊಗಡು ಜನಪದ ಹೆಜ್ಜೆ ಈ ಒಂದು ಸಂಸ್ಥೆಯ ವತಿಯಿಂದ ಹಾಗೂ ಕೃಷಿ ವಿಜ್ಞಾನ ಕೇಂದ್ರ, ಕೃಷಿ ಅಥವಾ ಕೃಷಿಯೇತರ ಸಂಸ್ಥೆಗಳು ಒಂದು ಸೊಗಡಿನ ಸೊಪ್ಪಿನ ಮೇಳವನ್ನು ದಿನಾಂಕ 2ನೇ ತಾರೀಕು ನವೆಂಬರ್ 2025 ಅಮಾನಿಕೆರೆ ಉದ್ಯಾನವನ ತಿಪ್ಟೂರಿನಲ್ಲಿ ಆಯೋಜಿಸಲಾಗಿದೆ. ಇದರ ಮುಖ್ಯ ಉದ್ದೇಶ ನಮ್ಮ ಒಂದು ಟ್ರೆಡಿಷನಲ್ ಅಂತ ಹೇಳ್ತೀವಿ, ಒಂದು ಸೊಪ್ಪಿನ ಮಹತ್ವ ತಿಳಿಸಲು, ಸೊಪ್ಪಿನಲ್ಲಿರುವಂತಹ ಪೋಷಕಾಂಶಗಳ ನಿರ್ವಹಣೆ ಹೇಗೆ ಮಾಡಬೇಕು ಅಂತ ತಿಳಿಸಲು, ಹಾಗೂ ಕನ್ಸಂಪ್ಷನ್ ಅಂತ ಹೇಳ್ತೀವಿ, ಉಪಯೋಗಿಸ್ಬೇಕು. ಅನೇಕ ಜನಗಳೇನಾಗಿದ್ದಾರೆ ಈಗಿನ ಕಾಲದಲ್ಲಿ ತಮ್ಮ ಆರೋಗ್ಯ ದೃಷ್ಟಿ ಇಟ್ಕೊಂಡು ಅನೇಕ ಸೊಪ್ಪುಗಳನ್ನ ಬಿಡ್ತಾ ಇದ್ದಾರೆ. ಫೈಬರ್ ಕಂಟೆಂಟ್ ಎಷ್ಟು ಮುಖ್ಯ ನಮ್ಮ ಆರೋಗ್ಯ ದೃಷ್ಟಿಯಿಂದ ಅನ್ನೋದು ಮರಿತಾ ಇದ್ದಾರೆ. ಈಗಿನ ಅನೇಕ ಜನಗಳ ಒಂದು ಮನದಲ್ಲಿ ಏನಿದೆ ಅಂತಂದ್ರೆ, ನಮಗೆ ಪರ್ಚೇಸಿಂಗ್ ಪವರ್ ಅಂತ ಹೇಳ್ತೀವಿ. ಪರ್ಚೇಸಿಂಗ್ ಪವರ್ ಅಂತಂದ್ರೆ ಕೊಂಡುಕೊಳ್ಳುವಂತ ಸಾಮರ್ಥ್ಯವನ್ನು ಹೆಚ್ಚಿಸಿದೆ, ಆದ್ರೆ ತಮ್ಮ ಆರೋಗ್ಯವನ್ನ ಯಾವತ್ತೂ ಕೊಂಡ್ಕೊಳ್ಳೋಕ್ಕಾಗಲ್ಲ. ಆ ನಿಟ್ಟಿನಲ್ಲಿ ನಮ್ಮ ಟ್ರೆಡಿಷನಲ್ ಅಲ್ಲಿ ಸಿಗುವಂತಹ ಒಂದು ಲೋಕಲ್ ಅಂತ ಹೇಳ್ತೀವಿ, ಲೋಕಲ್ ಅಲ್ಲಿ ಸಿಗುವಂತ ಅನೇಕ ಸೊಪ್ಪಿನ ಪದಾರ್ಥಗಳು ಮಾಡುವಂತ ಕೊಂಡುಕೊಳ್ಳುವಂತಹ ಒಂದು ಮೇಳವನ್ನು ಈ ದಿನ ಆಯೋಜಿಸಲಾಗಿದೆ. ಮುಖ್ಯ ಉದ್ದೇಶ ಅನೇಕ ಜನಗಳ ಮತ್ತು ಪಬ್ಲಿಕ್ ಅಂತ ಹೇಳ್ತೀವಿ ಅಥವಾ ರೈತ ಸಮುದಾಯದಲ್ಲಿ ಸೊಪ್ಪಿನ ಮಹತ್ವ ತಿಳಿಸೋದು. ಈಗ ಹೇಳ್ತಾ ಇರ್ತೀವಿ, ನಾವು ತಿನ್ನುವಂತ ಆಹಾರ ಬಹಳ ಕಲುಷಿತವಾಗಿದೆ. ಏನಂತ ಹೇಳ್ತೀವಿ, ರೆಡಿ ಟು ಈಟ್, ರೆಡಿ ಟು ಸರ್ವ್ ಅನ್ನೋ ಒಂದು ಮಟ್ಟಕ್ಕೆ ನಾವು ಬಂದಿದ್ದೀವಿ ಈಗಿನ ಕಾಲದಲ್ಲಿ. ನೈಸರ್ಗಿಕವಾಗಿ ಸಿಗುವಂತ ಸೊಪ್ಪಿನ ಬೆಳೆಗಳ ಮಾರಾಟವನ್ನು ಆ ದಿನ ಹಮ್ಮಿಕೊಳ್ಳಲಾಗಿದೆ. ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ. ಎಲ್ಲರೂ ಬಾಳ್ಗೊಳ್ಬೇಕಂತೇಳಿ ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಧನ್ಯವಾದಗಳು.